ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದೆಲ್ಲ ಗಾರ್ಡನಲ್ಲಿ ಯಾವುದೆಲ್ಲ ಫ್ಲವರ್ಸ್ ಆಗಿದೆ ಅಂತ ನೋಡೋಣ. ನೋಡಿ, ಇದೊಂದು ಬ್ಯೂಟಿಫುಲ್ ಇದು ದಾಸವಾಳ. ಇದು ಯಾವಾಗಾದ್ರೂ ಒಂದೊಂದು ಸಲ ಆಗ್ತಾ ಇರುತ್ತೆ, ಬಟ್ ಎಷ್ಟು ದೊಡ್ಡದಾಗಿದೆ ಅಂದರೆ ಹಾಗೆಯೇ ಕಲರ್ ಕೂಡ ಹಾಗೆಯೇ ತುಂಬ ಸೂಪರ್ ಆಗಿದೆ. ಸೊ ಇವಾಗ ಬೇಸಿಗೆಗಾಲ ಆಗಿದ್ದರಿಂದ ಹೂ ಬಿಡುವಂಥ ಸೀಸನ್, ಅಂದರೆ ಎಲ್ಲ ಇದರಲ್ಲೂ ಚೆನ್ನಾಗಿ ಸನ್ಲೈಟ್ ಬೀರೋದ್ರಿಂದ ಹೂ ಬಿಡುತ್ತಾ ಇರುತ್ತೆ. ಇದು ನೋಡಿ, ಲಾಸ್ಟ್ ಟೈಮ್ ನಾನು ತಗೊಂಡಿರೋದು ಪೀಪಾಟ್ ಮಾಡಿದ್ದೇನೆ. ಆದರೆ ಕಲರ್ ಸ್ವಲ್ಪ ಅಲ್ಲಿ ನಾನು ತಗೊಳ್ಳುವಾಗ ತುಂಬ ಬ್ರೈಟ್ ರೆಡ್ ಆಗಿತ್ತು. ಇವಾಗ ಸ್ವಲ್ಪ ಕಲರ್ ಲೈಟ್ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಮೊಗ್ಗುಗಳು ನೋಡಿ, ಹಾಗೆ ಕೆಲವು ಮೊಗ್ಗುಗಳೆಲ್ಲ ಹೀಗೆ ಒಣಗಿ ಹೋಗ್ತಾ ಇದೆ. ಇದು ರೀಪಾಟ್ ಮಾಡಿದ್ರಿಂದ ಇರೋಂಥ ಪ್ರಾಬ್ಲಮ್ ಇದು. ಸೊ ಹಾಗೆಯೇ ಸ್ವಲ್ಪ ಒಂದಿಷ್ಟು ಮೊಗ್ಗುಗಳು ಕೂಡ ಇದೆ, ಬರ್ತಾ ಇದೆ ಇವಾಗ ಹೊಸದಾಗಿ. ಸೊ ಬೇಸಿಗೆಯಲ್ಲಿ ನಾವು ತುಂಬ ಬಿಸಿಲಿದ್ರೆ ನೀರು ಚೆನ್ನಾಗಿ ಹಾಕಬೇಕಾಗುತ್ತೆ. ಇದೊಂದು ಕಲರ್ ನೋಡಿ, ದಾಸವಾಳ. ಇದು ಕೂಡ ಹಾಗೇನೆ ಯಾವಾಗಾದ್ರೂ ಒಂದೊಂದು ಸಲ ಆಗ್ತಾ ಇರುತ್ತೆ. ಇದು ಗಿಡ ನೋಡಿ, ಇದು ನಾಟಿ ಗುಲಾಬಿ ಗಿಡ. ಇದು ಆಲ್ಮೋಸ್ಟ್ ಎಲ್ಲರ ಮನೇಲಿರುತ್ತೆ. ಹೂವು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ, ಬಟ್ ಫಸ್ಟ್ ಚೆನ್ನಾಗಿ ಬರ್ತಾ ಇತ್ತು. ಬಟ್ ಇವಾಗ ನೋಡಿ, ಚಿಕ್ಕ ಗಿಡ ಇದು. ಇದರ ಎಲೆಗಳು ಕೂಡ ಅಷ್ಟೇ ಅಷ್ಟೊಂದು ಹೆಲ್ದಿಯಾಗಿಲ್ಲ. ಹಾಗೆಯೇ ಹೂ ಕೂಡ ಚೆನ್ನಾಗಿ ಕರೆಕ್ಟಾಗಿ ಬಿಡ್ತಾ ಇಲ್ಲ. ಇಲ್ಲಿ ನೋಡಿ, ನಿತ್ಯ ಪುಷ್ಪದಲ್ಲಿ 2 ಕಲರ್ ಇದೆ ನೋಡಿ. ಇದು ವೈಟ್ ಮತ್ತು ಪರ್ಪಲ್ ಕಲರ್. ಇದು ಹೊಸದಾಗಿ ಹಾಕಿರುವಂಥದ್ದು ಗಿಡ. ಹಾಗೆ ಮಲ್ಲಿಗೆ ನೋಡಿ, ಲಾಸ್ಟ್ ಟೈಮ್ ರೀಪಾಟ್ ಮಾಡಿರೋವಂಥದ್ದು. ಎಷ್ಟೊಂದು ಮಲ್ಲಿಗೆ ಆಗಿದೆ ಅಂತ ಇಷ್ಟು ಚಿಕ್ಕ ಗಿಡದಲ್ಲಿ. ಲಾಸ್ಟ್ ವ್ಲಾಗಲ್ಲಿ ಕೂಡ ನಾನು ನಿಮಗೆ ಇದರ ಬಗ್ಗೆ ತೋರಿಸಿದ್ದೆ. ಇವಾಗಲೂ ಹಾಗೆ ಮಲ್ಲಿಗೆ ಬಿಡ್ತಾನೇ ಇದೆ. ಇದು ನೋಡಿ, ಹೊಸದಾಗಿ ಹಾಕಿರುವಂಥ ಕರ್ಣಕುಂಡಲ ಗಿಡ. ಇದು ಡಬಲ್ ಪೆಟಲ್. ಇದು ಪೀಚ್ ಕಲರ್. ಇದು ತುಂಬ ಬ್ರೈಟ್ ಪೀಚ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕಲರ್ ಕೂಡ ಹಾಗೆಯೇ. ಆದರೆ ಗಿಡ ತುಂಬ ಚೆನ್ನಾಗಿ ಬಂದಿಲ್ಲ, ಯಾಕಂದರೆ ತುಂಬ ಬಿಸಿಲಿಗೆ ಎಫೆಕ್ಟ್ ಆಗ್ತಾ ಇದೆ. ನಾನು ಡೈರೆಕ್ಟ್ ಸನ್ಲೈಟಿಗೆ ಇಟ್ಟಿದ್ದೇನೆ, ಆದ ಕಾರಣ ಹೂ ಕೂಡ ಹಾಗೆಯೇ ಅರಳಕ್ಕೆ ಮುಂಚೆನೇ ಬಾಡಿ ಹೋಗ್ತಾ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಮುಗ್ಗಲ್ಲಿ ಚೆನ್ನಾಗಿರುತ್ತೆ, ಬಟ್ ಅದು ಅರಳಿದ ತಕ್ಷಣ ಬೇಗ ಇದಾಗುತ್ತೆ, ಬಾಡ್ಕೊಂಡು ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಈ ಬೀಜನ ಪ್ರಿಸರ್ವ್ ಮಾಡಿ ಇಟ್ಕೊಂಡು ರೈನಿ ಸೀಸನಲ್ಲೇ ಹಾಕಿ ನೋಡಬೇಕು ಯಾವ ಥರ ಬರುತ್ತೆ ಅಂತ. ಇದೊಂದು ನೋಡಿ, ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಮಲ್ಲಿಗೆ ಆಗಿದೆ ಅಂತ. ಹಾಗೆಯೇ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕೂಡ ಕರ್ಣಕುಂಡಲ ಬೇರೆಯೇ, ಬಟ್ ಅದು ಸ್ವಲ್ಪ ಪೆಟಲ್ಸ್ ಜಾಸ್ತಿ ಇದೆ. ಇದು ಸ್ವಲ್ಪ ಕಡಿಮೆ ಇರುವಂಥದ್ದು. ಎರಡೂ ಡಿಫ್ರೆಂಟ್, ಬಟ್ ನೋಡೋಕ್ಕೆ ಒಂದೇ ಥರ ಕಾಣ್ತಾ ಇದೆ ನೋಡಿ. ಇದು ಮಲ್ಲಿಗೆನೂ ಹಾಗೇನೆ. ಇವಾಗ ಎಲ್ಲ ಮಲ್ಲಿಗೆ ನಾನು ಕೀಳ್ತಾ ಇದ್ದೀನಿ, ನೋಡೋಣ ಎಷ್ಟು ಸಿಗುತ್ತೆ ಅಂತ. ಚೆನ್ನಾಗಿ ನೀರು ಹಾಕಿ ಒಳ್ಳೆ ಫರ್ಟಿಲೈಸರ್ ಕೊಡ್ತಾ ಇದ್ರೆ ಜಾಸ್ತಿ ಹೂಗಳನ್ನು ನಾವು ಪಡ್ಕೊಳ್ಬೋದು. ಅದಲ್ಲದೆ ಈ ಬೇಸಿಗೆ ಟೈಮಲ್ಲಿ ನೀರು ಹಾಕೋದು ಕೂಡ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಒಂದು ಅರ್ಲಿ ಮಾರ್ನಿಂಗ್ ಹಾಕಬೇಕು, ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಹಾಕಬೇಕು. ಸೊ ನಾವು ಯಾವುದೇ ಇದ್ರ ನೋಡಿಕೊಂಡು ಮಧ್ಯಾಹ್ನದ ಹೊತ್ತಿಗಂತೂ ನೀರು ಹಾಕಲಿಕ್ಕೆ ಹೋಗಬಾರ್ದು, ಯಾಕಂದರೆ ಆಲ್ರೆಡಿ ಬಿಸಿ ಇರುತ್ತೆ. ಅಲ್ಲದೆ ಗಿಡಗಳದ ಮಣ್ಣು ಕೂಡ ಬಿಸಿಯಾಗಿರುತ್ತೆ. ಅಂಥ ಟೈಮಲ್ಲಿ ನಾವು ಹಾಕಿದರೆ ಗಿಡಗಳು ಬೇಗ ಎಫೆಕ್ಟ್ ಆಗುತ್ತೆ, ಅದರಿಂದ ಸಾಯುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದ ಕಾರಣ ಮಧ್ಯಾಹ್ನದ ಹೊತ್ತಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ. ತುಂಬ ಬಿಸಿಲಿದೆ ಅಂದರೆ ನೀವು ಶೇಡ್ ನೆಟ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡಿಲ್ಲ, ಆದರೂ ಕೂಡ ತುಂಬಾ ಬಿಸಿಲಿದೆ ಇಲ್ಲಿ. ಸೊ ನನಗೆ ಅದು ಕರೆಕ್ಟಾಗಿ ಹಾಕಲಿಕ್ಕೆ ಇಲ್ಲಿ ಪ್ಲೇಸ್ ಇಲ್ಲದ ಕಾರಣ ಶೇಡ್ ನೆಟ್ ನಾನು ಹಾಕಿಲ್ಲ. ನೋಡಿ, ಇಷ್ಟೊಂದು ಮಲ್ಲಿಗೆ ಸಿಕ್ಕಿದೆ. ಇದನ್ನು ನೋಡಿದಾಗಲೇ ಎಷ್ಟೊಂದು ಖುಷಿ ಆಗುತ್ತಲ್ವಾ. ಇದು ನೋಡಿ, ವೈಟ್ ಕಲರ್ದು. ಇದು ಬಟನ್ ರೋಸ್. ಇದು ಲಾಸ್ಟ್ ನಾನು ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನೋಡಿ. ಎಷ್ಟು ಗೊಂಚಲು ಎಲ್ಲ ಹೂವು ಅರಳಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದನ್ನು ನಾವು ಈಗ ಹೂವು ಆದಮೇಲೆ ಕೀಳುವಾಗ ಕರೆಕ್ಟಾಗಿ ನಾವು ಪ್ರೂನ್ ಮಾಡಬೇಕು. ಪ್ರೂನ್ ಮಾಡಿದರೆ ನೆಕ್ಸ್ಟ್ ಪುನಃ ಹೊಸದಾಗಿ ಚಿಗುರ್ಕೊಂಡು ಮತ್ತೆ ಇದೇ ಥರ ಹೂವು ಆಗ್ತಾ ಇರುತ್ತೆ. ಇದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನೀವು ನೋಡಿರ್ಬೋದು, ಹಳದಿ ಗುಲಾಬಿ, ಹಾಗೆಯೇ ಒಂದು ಆರೆಂಜ್ ರೋಸ್. ಲಾಸ್ಟ್ ವಿಡಿಯೋದಲ್ಲಿ ಕೂಡ ನೀವು ನೋಡಿರ್ತೀರಾ. ಇದು ನೋಡಿ, ಇದು ಪರ್ಪಲ್ ಕಲರ್ ಇದ್ದು ಕರ್ಣಕುಂಡಲ. ಇದು ಕೂಡ ಹಾಗೆಯೇ
ಇದಕ್ಕೆ ಫುಲ್ ಅಂದರೆ ಪೌಡರಿ ಮೈಲ್ಡು ಅಟ್ಯಾಕ್ ಆಗಿತ್ತು. ಬಟ್ ನಾನು ಅದು ಸ್ಪ್ರೇ ಮಾಡಿ ಮಾಡಿ ಇವಾಗ ನೋಡಿ ಸ್ವಲ್ಪ ಹೆಲ್ತಿ ಆಗಿದೆ. ಹಾಗೆಯೇ ನೋಡಿ ಇದು ಕೂಡ ನೋಡಿ ಲೈಟಾಗಿ ಇದರಲ್ಲಿ ಕೂಡ ನೀವು ನೋಟಿಸ್ ಮಾಡ್ಬೋದು. ಇದೆಲ್ಲ ನಿತ್ಯ ಪುಷ್ಪ ಗಿಡಗಳು ಬೀಜ ಉದುರಿ ಹುಟ್ಕೊಂಡಿರೋವಂಥದ್ದು, ನಾನು ಹಾಕಿರೋದಲ್ಲ. ಎಲ್ಲ ಪಾಟಲ್ಲೂ ಇದೆ, ಬಟ್ ಅದನ್ನು ಕೀಳಕ್ಕೆ ಮನಸ್ಸು ಬರದೆ ಹಾಗೇ ಬಿಟ್ಟಿದ್ದೀನಿ. ಎಲ್ಲ ಪಾಟಲ್ಲಿ ಇದೆ ನೋಡಿ ಇದು ಕೂಡ ಹಾಗೇ ಹುಟ್ಕೊಂಡಿರೋವಂಥದ್ದು. ಹಾಗೆಯೇ ನೋಡಿ ಇಲ್ಲಿ ಕರ್ಣಕುಂಡಲ ಗಿಡ ಕೂಡ ಹುಟ್ಕೊಂಡಿದೆ. ಬಟ್ ಇದೇನು ಕರ್ಣಕುಂಡಲ ಬೇಗ ಒಂದು 3-4 ಮಂತ್ಸ್ ಇರುತ್ತೆ ಅಷ್ಟೇ. ಆದ ಕಾರಣ ನಾನು ಅದನ್ನು ಅದೇ ಥರ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆಫ್ ವೈಟ್ ಇದು ರೋಸ್ ನೋಡಿ, ಮೊಗ್ಗು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಇದು ಯಾಕೆಂತ ನನಗೆ ರೀಸನ್ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಿಸಿಲು ಇರ್ಬೋದು ಮೋಸ್ಟ್ಲಿ. ಚಳಿಗಾಲದಲ್ಲೂ ಕೂಡ ಇದೇ ಥರ ಆಗ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.